ಮರಳಿ ಬಂದಿದೆ ಯುಗಾದಿ, ತಂದಿದೆ ಹೊಸ ವರುಷದ ಆದಿ. ತೋರಲಿ ಹೊಸ ವರುಷಕ್ಕೆ ಹಾದಿ, ನೀಡಲಿ ನಿಮ್ಮ ಜೀವನದ ನೋವೆಲ್ಲ ಬತ್ತು ಹೋಗಿ. ಸಂತೋಷದ ಕಾರಂಜಿ ಚಿಮ್ಮಲಿ, ಬದುಕು ಬೇವು ಬೆಲ್ಲದಂತೆ. ಕಹಿಯಾದ ಬೇವಿನ ಅಂಚಿನಲ್ಲಿ ಸಿಹಿಯಾದ ಬೆಲ್ಲದ ಸಿಂಚನ. ಸಿಗಲಿ ನಿಮ್ಮ ಬಾಳಲ್ಲಿ ಹೊಸ ಚೇತನ, ಉತ್ಸಾಹ, ನೆಮ್ಮದಿ ಚಿಗುರೊಡೆಯಲಿ. ಇಂದಿನ ವರ್ಷ ಕಳೆದ ನೋವು ದುಃಖಗಳೆಲ್ಲ ಮಾಯವಾಗಿ ಹೊಸ ವರುಷದ ಹೊಸ ಆರಂಭದ ಈ ಯುಗಾದಿ ನಿಮಗೆ ಸಂತೋಷ, ಶಾಂತಿ, ನೆಮ್ಮದಿ ತರಲಿ. ಸರ್ವರಿಗೂ 2025ರ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹಾಯ್, ಹೆಲೋ, ನಮಸ್ಕಾರ. ನಾನು ನಿಮ್ಮ ಅನಿತಾ ಗೌಡ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ನಮ್ಮ ಮನೇಲಿ ಹೇಗೆ ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಹೇಳಿ ಶೇರ್ ಮಾಡ್ಕೋತಾ ಇದ್ದೀನಿ. ಎಲ್ಲರೂ ಕ್ಯಾಲೆಂಡರ್ನ ಚೇಂಜ್ ಮಾಡೋದ್ರ ಮೂಲಕ ವರ್ಷನ ಆರಂಭಿಸಿದ್ರೆ, ಪ್ರಕೃತಿಯ ಸೌಂದರ್ಯದ ಮೂಲಕ ಮರ ಗಿಡಗಳ ಚಿಗುರುಗಳನ್ನು ನೋಡ್ತಾ ವರ್ಷನ ಆರಂಭಿಸ್ತೀವಿ. ಹೇಗೆ ಮಾಡ್ತಿದ್ದೀರಾ ತೋರಣನ? ದೇವ್ರ ಮನೆಗೆ ಈ ಥರ ಮಾಡೋದನ್ನ ಎಲ್ಲಿ ಕಲ್ತ್ರಿ? ಈ ಥರ ಕ್ರಿಯೇಟಿವ್ ತೋರಣನ ಥರ ಹಿಂಗೆ ಯಾವುದೋ ಇನ್ಸ್ಟಾಗ್ರಾಮ್ದಲ್ಲಿ ನೋಡ್ಕೊ ಕಲಿತೆ. ನಿಜ ಹೇಳ್ಬೇಕು ಅಂದರೆ ಚೆನ್ನಾಗೈತೆ. ನಾರ್ಮಲಾಗಿ ಹಾಕೋದಕ್ಕಿಂತ ಇದೊಂದು ಸ್ವಲ್ಪ ಡೆಕೋರೇಟಿವ್ ಆಗೈತೆ. ಎಷ್ಟು ಅವರ್ ಆಯಿತು ಮಾಡೋಕೆ ಕೂತ್ಕೊಂಡು? ಈಗ ಜಸ್ಟ್ 10 ಮಿನಿಟ್ಸ್ ಆಯ್ತು ಅಷ್ಟೇನಾ? ಅಷ್ಟರೊಳಗಡೆ ಇಷ್ಟೆಲ್ಲ ಮಾಡಿ ಬಾಕ್ಲಿಗೂ ಕಟ್ಬಿಟ್ರ? ನಿಜ ಹೇಳ್ಬೇಕು. ಬಾಕ್ಲು ಕಟ್ಟಿದ್ದೀನಿ, ಇನ್ನೂ ದೇವ್ರ ಮನೆ ಕಟ್ಟಿಲ್ವಲ್ಲ, ಇನ್ನೂ ಸ್ವಲ್ಪ ಮಾಡ್ಕೋಬೇಕಿತ್ತಲ್ಲ. ಅದಕ್ಕೆ ಎಷ್ಟು ಅವರ್ ತಗೊಂಡ್ರಿ? ನಿಜ ಹೇಳ್ರಿ. ಅಷ್ಟೇ 10 ಮಿನಿಟ್ಸ್. 1 ಅವರ್ ಆಯ್ತಲ್ವಾ ಕೂತ್ಕೊಂಡು? 1 ಅವರ್ ಮೇಲೆ ಆಯಿತು. 10 ಮಿನಿಟ್ಸ್ 1 ಅವರ್ ಮೇಲೆ ಆಯಿತು. ನೋಡು, ಮತ್ತೆ ಕಟ್ ಮಾಡ್ಕೋಬೇಕು. ಯಾವ ಥರ ಮಾಡೋದು ಸ್ವಲ್ಪ ಹೇಳಿ. ಚೆನ್ನಾಗಿರೋ ಎಲೆ ತಗೊಂಡು ಈ ಥರ ಸೈಡ್ ಕಟ್ ಮಾಡ್ಕೊಂಡು ಒಂದು ಎಲೆನ ಆ ಮಧ್ಯ ಕಡ್ಡಿನ ಹಂಗೆ ಬಿಡಬೇಕಾ? ಈ ಥರ ಹಿಂಗೆ ಕಟ್ ಮಾಡ್ಕೊಂಡು ಇದನ್ನ ಈ ಥರ ಲೆಫ್ಟ್ ಸೈಡ್ ಬಂದು ರೈಟ್ ಸೈಡ್ ಬಂದು ಮಡಿಸಿ ಇದನ್ನ ಈ ಎಲೆನ ಇದನ್ನ ಕಟ್ ಮಾಡಿ ಸ್ವಲ್ಪ ಕಟ್ ಮಾಡಬೇಕಾ? ಕಟ್ ಮಾಡಿಬಿಟ್ಟು ಇದನ್ನ ಸಿಕ್ಸ್ಬೇಕು. ಇಷ್ಟೇ. ಇದು ಎಲೆ ಇಟ್ಟಿರೋ ಈ ಥರ ಮಾಡ್ಕೊಳ್ಳೋದು. ಇನ್ನು ನನ್ನ ಹಸ್ಬೆಂಡು ದೇವ್ರ ಮನೆಗೆಲ್ಲ ತೋರಣ ಕಟ್ಟಿ ಸ್ನಾನ ಮಾಡಿ ರೆಡಿಯಾಗಿ ಬರೋ ಅಷ್ಟರೊಳಗಡೆ ನಾನಿಲ್ಲಿ ಅಡುಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಅರಿಶಿನ ಕುಂಕುಮ ಹೂನ ಇಟ್ಟು ಮೊದಲಿಗೆ ನಾನಿಲ್ಲಿ ಇಡ್ಲಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಇನ್ನು ನೈಟೇ ಇಡ್ಲಿ ಹಿಟ್ಟೆಲ್ಲ ನೀಟಾಗಿ ರುಬ್ಬಿಟ್ಟಿದ್ದೆ. ಬೆಳಿಗ್ಗೆ ನೀಟಾಗಿ ಫರ್ಮೆಂಟೇಷನ್ ಆಗಿತ್ತು. ಇನ್ನೇನು ಇಡ್ಲಿ ಮಾಡೋದ ಅಂತ ಹೇಳಿ ರೆಡಿ ಮಾಡ್ಕೋತಾ ಇದ್ದೆ. ನಮ್ಮ ಕಡೆ ಎಲ್ಲ ಯುಗಾದಿ ಹಬ್ಬಕ್ಕೆ ಬೆಳಿಗ್ಗೆನೇ ಇಡ್ಲಿ, ಖಾರ ಚಟ್ನಿ, ಬೆಲ್ಲದ ಚಟ್ನಿ ಮತ್ತು ತರಕಾರಿ ಗೊಜ್ಜನ್ನ ಮಾಡಿ ದೇವ್ರಿಗೆಲ್ಲ ಪೂಜೆ ಮಾಡಿ ಬೇವು ಬೆಲ್ಲನ ತಿಂದು ತಿಂಡಿ ಮಾಡ್ತಾರೆ. ಇನ್ನು ಇಡ್ಲಿ ಪ್ಲೇಟ್ಗೆಲ್ಲ ಸಂಪಣನ ಹಾಕಿ ಇಡ್ಲಿ ಬೇಯಕ್ಕೆ ಇಡ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಒಬ್ಬಟ್ಟಿಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ 1 ಕಪ್ ಕಡಲೆಬೇಳೆಗೆ 1 ಕಪ್ ಬೇಳೆನ ಹಾಕಿ ಕೂಗಕ್ಕೆ ಇಡ್ತಾ ಇದ್ದೀನಿ. ಇನ್ನು ಬೇಳೆ ವಿಷಲ್ ಹೊಡೆಯೋಷ್ಟರೊಳಗಡೆ ನಾನಿಲ್ಲಿ ಕಣ್ಕನ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ 1 ಕಪ್ ಮೈದಾ ಹಿಟ್ಟಿಗೆ 1 ಕಪ್ ರವೆನ ತಗೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಎಷ್ಟು ನೀರು ಬೇಕೋ ಅಷ್ಟನ್ನು ಸ್ವಲ್ಪನೇ ಹಾಕೋತಾ ಕಲಿಸ್ಕೊತಾ ಇದ್ದೀನಿ. ನೀವು ಬೇಕು ಅಂದರೆ 2 ಕಪ್ ಮೈದಾನೂ ಕೂಡ ಹಾಕೋಬೋದು. ನಾನಿಲ್ಲಿ ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿ ಅನ್ನೋ ಕಾರಣಕ್ಕೆ 1 ಕಪ್ ರವೆನ ಯೂಸ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಚಿರೋಟಿ ರವೆನ ಯೂಸ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಸ್ವಲ್ಪನೇ ನೀರು ಹಾಕ್ಕೊಂಡು ಸಾಫ್ಟಾಗಿ ಕಲಿಸ್ಕೊಂಡಿದ್ದೀನಿ, ನೋಡ್ಬೋದು ನೀವಿಲ್ಲಿ. ಇನ್ನು ನೀಟಾಗಿ ಎಲ್ಲ ಕಲಿಸ್ಕೊಂಡಿದ್ದಾದಮೇಲೆ ನಾನಿಲ್ಲಿ 1 ಚಿಕ್ಕ ಕಪ್ ಎಣ್ಣೆನ ಹಾಕಿ ನೆನೆಯೋಕೆ ಇಡ್ತಾ ಇದ್ದೀನಿ. ಮಿನಿಮಮ್ ಇದು 1 ಅವರ್ ಆದರೂ ನೆನಿಬೇಕು. ಯಾಕೆಂದರೆ ನಾವು ರವೆನ ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ನೆನೆಯೋಕೆ ಇಡಬೇಕು. ನೆಕ್ಸ್ಟ್ ನಾನಿಲ್ಲಿ ವಿಷಲ್ ಹೊಡೆದಿರೋ ಬೇಳೆನ ಒಂದು ಪ್ಯಾನ್ಗೆ ಹಾಕ್ಕೊಂಡು ಅದಕ್ಕೆ 1 ಕಪ್ ಬೆಲ್ಲನ ಸೇರಿಸ್ಕೊಂಡು ಅದೇ ಕಪ್ಪಲ್ಲಿ 1 ಕಪ್ ಕಾಯಿ ತುರಿನ ಸೇರಿಸ್ಕೊಂಡು ಒಲೆ ಮೇಲಿಟ್ಟು ನೀಟಾಗಿ
ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾಕೆ ಅಂದರೆ ನಾವು ಮಿಕ್ಸಿಯಲ್ಲಿ ರುಬ್ಕೊಳ್ಳೋದ್ರಿಂದ ನೀಟಾಗಿ ಸಮಿಯಲ್ಲ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಇಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಒಳ್ಕಲ್ಲಲ್ಲಿ ರುಬ್ಬೋದಾದರೆ ಇದೇನು ಆಪ್ಷನಲ್ ಬೇಡ. ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಬೇಕು. ನೀಟಾಗಿ ಸಮದ ಮೇಲೆ ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಹೂರಣನ ತಗೊಂಡು ಕಣ್ಕನ ಹಾಕಿ ಒಬ್ಬಿಟ್ಟನ್ನ ತಟ್ಕೊಬೋದು. ಇಲ್ಲಿ ಕೆಲವೊಂದು ಕ್ಲಿಪ್ಪಿಂಗ್ಸ್ಗಳೆಲ್ಲ ಮಿಸ್ ಆಗಿದೆ. ಯಾಕೆ ಅಂದರೆ ಹಬ್ಬ ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ, ವಿಡಿಯೋ ಮಾಡಿಕೊಂಡು ಕೆಲಸ ಮಾಡೋದಕ್ಕೂ ಆಗಲ್ಲ. ಸೊ ಹಾಗಾಗಿ ಸ್ವಲ್ಪ ಮಿಸ್ ಆಗಿದೆ. ನನ್ನ ಹತ್ರ ಎಷ್ಟು ಕ್ಲಿಪ್ಪಿಂಗ್ಸ್ ಇದೆಯೋ ಅಷ್ಟನ್ನು ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ, ಸಾರಿ. ನೆಕ್ಸ್ಟ್ ನಾನಿಲ್ಲಿ ಒಬ್ಬಟ್ಟನ್ನೆಲ್ಲ ತೊಟ್ಕೊಂಡು ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಕುಂಬಳಕಾಯಿ ಪಲ್ಯನ ಮಾಡೋಣ ಅಂತ ಹೇಳಿ ಒಂದು ಬಾಣಲಿನ ತೊಗೊಂಡು ಅದಕ್ಕೆ 2 ಸ್ಪೂನ್ ಎಣ್ಣೆ ಹಾಕಿ 1 ಸ್ಪೂನ್ ಸಾಸಿವೆನ ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ 2 ಹಸಿಮೆಣ್ಸಿಕಾಯನ್ನ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಆದರೂ ಹಾಕ್ಕೊಬೋದು. ನಾನಿಲ್ಲಿ 2 ರಿಂದ 3 ಹಸಿಮೆಣ್ಸಿಕಾಯನ್ನ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಕರಿಬೇವಿನ ಎಲೆನ ಹಾಕ್ಕೊಂಡಿದ್ದೀನಿ. ಕರಿಬೇವೆಲ್ಲ ಬಾಡಿದ್ಮೇಲೆ ನಾನಿಲ್ಲಿ 1 ಕಪ್ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಇನ್ನು ಈರುಳ್ಳಿ ಎಲ್ಲ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡಿಕೊಂಡು ಮೊದಲೇ ಕಟ್ ಮಾಡಿ ತೊಳ್ಕೊಂಡಿರೋ ಕುಂಬಳಕಾಯಿನ ಸೇರಿಸ್ಕೊತಾ ಇದ್ದೀನಿ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಸ್ವಲ್ಪ ಕಾಯಿ ತುರಿನ ಹಾಕಿ ನೀಟಾಗಿ ಬೇಯಿಸ್ಕೊಂಡ್ರೆ ಕುಂಬಳಕಾಯಿ ಪಲ್ಯ ರೆಡಿ ಆಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ತರಕಾರಿ ಪಲ್ಯನ ಮಾಡ್ತಾಯಿದ್ದೀನಿ. ಒಂದು ಪ್ಯಾನ್ನ ಇಟ್ಟು ಆ ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕಿ ಈರುಳ್ಳಿನ ಹಾಕಿ ಕಟ್ ಮಾಡಿ ಇಟ್ಕೊಂಡಿರೋ ತರಕಾರಿನೆಲ್ಲ ಸೇರಿಸ್ತಾ ಇದ್ದೀನಿ. ನನಗೆ ಇಲ್ಲಿ ಪ್ಯಾನ್ ಚಿಕ್ಕದಾಯಿತು ಅಂತ ಹೇಳಿ ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ನಾನಿಲ್ಲಿ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಇನ್ನು ತರಕಾರಿಗಳಲ್ಲಿರೋ ನೀರಾಂಶ ಎಲ್ಲ ಹೋಗೋ ತನಕ ಫ್ರೈ ಮಾಡ್ಕೋತಾ ಇದ್ದೀನಿ. ಇನ್ನು ಅದರಲ್ಲಿರೋ ನೀರೆಲ್ಲ ಸುಂಡಿದ ಮೇಲೆ ನಾನಿಲ್ಲಿ ಖಾರನ ಹಾಕ್ಕೋತಾ ಇದ್ದೀನಿ. ಖಾರಕ್ಕೆ ನಾನಿಲ್ಲಿ 1/4 ಕಪ್ ತೆಂಗಿನಕಾಯಿ ತುರಿ, 2 ಇಂಚು ಚಕ್ಕೆ, 4 ಲವಂಗ, 2 ಸ್ಪೂನ್ ಕಡಲೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮೀಡಿಯಮ್ ಸೈಜದು 2 ಈರುಳ್ಳಿ, 3 ಸ್ಪೂನ್ ನಾನ್ ವೆಜ್ ಸಾಂಬಾರ್ ಪೌಡರ್ನ ಹಾಕ್ಕೊಂಡು ಅದಕ್ಕೇ 2 ಗೆಂಡೆ ಬೆಳ್ಳುಳ್ಳಿನ ಬೆಡ್ಸ ಹಾಕ್ಕೊಂಡು 2 ಇಂಚು ಅಥವಾ 1.5 ಇಂಚು ಶುಂಠಿನ ಸೇರಿಸ್ಕೊಂಡು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ರುಬ್ಕೊಂಡ್ರೆ ಖಾರ ರೆಡಿ ಆಗುತ್ತೆ. ಇನ್ನು ಖಾರನೆಲ್ಲ ಹಾಕಿಬಿಟ್ಟು ನಿಮಗೆ ಗೊಜ್ಜು ಯಾವ ರೀತಿ ಇದ್ದರೆ ಇಷ್ಟ ಆಗುತ್ತೋ ಆ ರೀತಿ ಅನುಗುಣವಾಗಿ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು 2 ವಿಷಲ್ ಕೂಗೋದಕ್ಕೆ ಬಿಟ್ಟರೆ ತರಕಾರಿ ಗೊಜ್ಜು ಕೂಡ ರೆಡಿಯಾಗಿ ಹೋಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಒಬ್ಬಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು ಪಾತ್ರೆ ಇಟ್ಟು ಅದಕ್ಕೆ 2 ರಿಂದ 3 ಸ್ಪೂನ್ ಎಣ್ಣೆ ಹಾಕ್ಕೊಂಡು 1 ಸ್ಪೂನ್ ಸಾಸಿವೆನ ಹಾಕ್ಕೊಂಡು 5 ರಿಂದ 6 ಹೆಸರು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೋತಾ ಇದ್ದೀನಿ. 2 ರಿಂದ 3 ಒಣಮೆಣಸನ್ನ ಹಾಕ್ಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ಕೋತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಆದಮೇಲೆ 1 ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಚಿಕ್ಕ ಟೊಮೆಟೊನೇ ತೊಗೊಂಡಿದ್ದೀನಿ. ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಡಿ. ಟೊಮೆಟೊ ಬೇಗ ಸಾಫ್ಟ್ ಆಗುತ್ತೆ. ಇದೆಲ್ಲ ನೀಟಾಗಿ ಫ್ರೈ ಆದಮೇಲೆ ನೆಕ್ಸ್ಟ್ ನಾನಿಲ್ಲಿ ಹುಣಸೆ ಹಣ್ಣು ಹುಳಿನ ಬಿಡ್ತಾಯಿದ್ದೀನಿ. 1 ನಿಂಬೆಹಣ್ಣು ಗಾತ್ರದಷ್ಟು ನಾನಿಲ್ಲಿ ಹುಣಸೆ ಹಣ್ಣು ನೆನೆಯೋಕ್ಕಿಟ್ಟಿದ್ದೆ ಮೊದಲೇ. ಸೊ ಆ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲ ನೀಟಾಗಿ ಕುದಿ ಬಂದಮೇಲೆ ನಾನಿಲ್ಲಿ 2 ರಿಂದ 3 ಸ್ಪೂನ್ ಬೇಳೆ ಸಾಂಬಾರು ಪೌಡರ್ನ ಹಾಕೋತಾ ಇದ್ದೀನಿ. ನಿಮಗೆ ಖಾರ ಅನುಗುಣವಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಹಾಕೋಬೋದು. ನೆಕ್ಸ್ಟ್ ನಾನಿಲ್ಲಿ ಬೇಳೆ ಕಟ್ಟು ಏನಿರುತ್ತೆ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಅದಾದಮೇಲೆ 1/4 ಕಪ್ ತೆಂಗಿನಕಾಯಿ ತುರಿ ಮತ್ತು 1 ಟೊಮೆಟೊನ ಹಾಕಿ ನೀಟಾಗಿ ರುಬ್ಬಿ ಸಾಂಬಾರಿಗೆ ಸೇರಿಸ್ಕೊಂಡು ಇನ್ನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಇನ್ನು ಇದನ್ನು 5 ರಿಂದ 6 ನಿಮಿಷ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಇನ್ನು ನಿಮ್ಮ ಕಡೆ ಯಾವ ರೀತಿ ಒಬ್ಬಟ್ಟು ಸಾಂಬಾರನ್ನ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಇನ್ನು ಟೈಮ್ ಆಗಲೇ 11 ಗಂಟೆ ಆಗೋಗಿತ್ತು ಅಂತ ಹೇಳಿ ದೇವ್ರಿಗೆಲ್ಲ ಪೂಜೆ ಮಾಡಿ ನೈವೇದ್ಯಕ್ಕಿಟ್ಟು ಇನ್ನು ನಾವು ಬೇವು ಬೆಲ್ಲನ ತಿಂದು ಇನ್ನು ನಾವು ಊಟ ಮಾಡಿ ಹಬ್ಬನ ಎಂಡ್ ಮಾಡಿದ್ವಿ. ನೀವು ಹೇಗೆ ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಹೇಳಿ ಕಮೆಂಟ್ ಮಾಡಿ. ನನ್ನ ವ್ಲಾಗ್ಸ್ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.